ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದ್ಧೀರಯೇತ್. ಜನಮೇಜಯ ಮಹಾರಾಜ ಒಂದು ಯಾಗದ ಮೂಲಕ ಸರ್ಪಗಳನ್ನೆಲ್ಲ ಸಾಯಿಸಬೇಕು ಅಂತಿರ್ತಾನೆ. ಯಾಕೆ? ಇದಕ್ಕೆ ಪೌಷ್ಯ ಮಹಾರಾಜನ ಹೆಂಡತಿಯ ಕಿವಿ ಓಲೆ ಕೂಡ ಕಾರಣ ಆಗುತ್ತೆ. ಹೇಗೆ? ಇದಕ್ಕೆ ಸೂತ್ರಧಾರಿ ಉದಂಕ. ಉದಂಕನಿಗೆ ಸರ್ಪಗಳ ರಾಜ ತಕ್ಷಕನ ಮೇಲೆ ಯಾಕಷ್ಟು ದ್ವೇಷ? ಬನ್ನಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳಿಂದ ಕೂಡಿರುವ ನಮ್ಮ ಮಹಾಭಾರತ ನಮ್ಮ ಭಾರತದ ಎರಡು ಉತ್ತಮ ಸಂಸ್ಕೃತ ಕಥೆಗಳಲ್ಲಿ ಒಂದು. ಕುರುವಂಶದ ಕೌರವರು ಹಾಗೂ ಪಾಂಡವರ ನಡುವೆ ನಡೆಯುವ ಈ ಯುದ್ಧದ ಕಥೆಯನ್ನ ವೇದವ್ಯಾಸರು ಬರೆದಿದ್ದಾರೆ. ಮಹಾಭಾರತ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ. ಮಹಾಭಾರತದಲ್ಲಿ ಬರುವ ಅನೇಕ ಪಾತ್ರಗಳು ನಮ್ಮನ್ನ ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗ್ತವೆ. ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನ ಕೌರವರಿಗೆ ಹೋಲಿಸಬಹುದು. ಕೌರವರು ಹೇಗೆ ಯುದ್ಧದಲ್ಲಿ ಸೋತರೋ ಹಾಗೆಯೇ ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳನ್ನ ನಾವು ಸೋಲಿಸಬೇಕು. ಪಂಚಪಾಂಡವರು ನಮ್ಮಲ್ಲಿರುವ ಪಂಚೇಂದ್ರಿಯಗಳ ಹಾಗೆ. ಪಂಚೇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಂಡು ನಮ್ಮಲ್ಲಿ ಬರುವ 100 ತರಹದ ಕೆಟ್ಟ ಆಲೋಚನೆಗಳನ್ನ ನಾವು ಸೋಲಿಸಬೇಕು. ಮಹಾಭಾರತದ ಕತೆ ಗಂಗೆ ಮತ್ತು ಶಂತನುವಿಂದ ಶುರುವಾಗೋದನ್ನ ನೀವು ಕೇಳಿರ್ಬೋದು. ಆದರೆ ಮಹಾಭಾರತದಲ್ಲಿ ಅದಕ್ಕೂ ಮುಂಚೆ ಬಹಳಷ್ಟು ಕಥೆಗಳಿವೆ. ಅಂಥದ್ದೇ ಒಂದು ಕತೆ ಅಂದರೆ ಜನಮೇಜಯನ ಸರ್ಪಯಾಗದ ಕಥೆಯಿಂದ ಈ ಕಂತನ್ನ ಶುರು ಮಾಡ್ತಾ ಇದ್ದೇವೆ. ಜನಮೇಜಯ ಮಹಾರಾಜ ಯಜ್ಞಕರೂತ ಸರ್ಪಯಜ್ಞ ತತ್ತು ಸಂಪ್ರೇಷಿತ ಭಗವಾನ್ ಉಪಶ್ರುತ್ಯ ಪರಂತಪ. ಈ ಶ್ಲೋಕವನ್ನ ಉದಂಕ ಅನ್ನುವ ರಾಜಪುರೋಹಿತ ಜನಮೇಜಯ ಮಹಾರಾಜನಿಗೆ ಹೇಳುವುದು. ಈ ಜನಮೇಜಯ ಯಾರು ಅಂತ ಹೇಳಿದ್ರೆ ಪಾಂಡವರ ವಂಶದವನು. ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಮತ್ತು ಸುಭದ್ರೆಯ ಮಗ ಅಭಿಮನ್ಯು. ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ. ಪರೀಕ್ಷಿತ ಮಗ ಈ ಜನಮೇಜಯ. ಈ ಶ್ಲೋಕದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಜನಮೇಜಯ ಮಹಾರಾಜ, ನೀನು ಈಗ ಸರ್ಪಯಾಗ ಮಾಡಬೇಕಾಗಿದೆ. ನೀನು ಹೀಗೆ ಮಾಡೋದ್ರಿಂದ ನಿಮ್ಮ ತಂದೆ ಪರೀಕ್ಷಿತನಿಗೆ ಆದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಂಡ ಹಾಗಾಗತ್ತೆ. ನಿನ್ನ ತಂದೆ ಸಾವಿಗೆ ಕಾರಣನಾದ ತಕ್ಷಕ ಮತ್ತು ಆತನ ಪರಿವಾರದ ಎಲ್ಲ ಹಾವುಗಳನ್ನ ನೀನು ಒಂದು ಯಜ್ಞ ಮಾಡಿ ಅದರಲ್ಲಿ ಆವಾಹನೆ ಮಾಡಿ ಸಮರ್ಪಿಸಿ ಬಿಡು ಅಂತ ಹೇಳ್ತಾನೆ. ಈ ಉದಂಕ ಯಾರು? ಉದಂಕ ಹೀಗೆ ಹೇಳೋದಕ್ಕೆ ಕಾರಣ ಏನು? ಉದಂಕನಿಗೆ ತಕ್ಷಕನ ಮೇಲೆ ಯಾಕಷ್ಟು ದ್ವೇಷ? ಅಲ್ಲದೆ ಸರ್ಪಕುಲವನ್ನೇ ನಾಶ ಮಾಡಬೇಕು ಅಂತ ಯಾಕೆ ಅನ್ಕೊಂಡ? ಯಾಕೆಂದ್ರೆ ಉದಂಕ ಗುರುಕುಲ ಅಭ್ಯಾಸ ಮುಗಿಸಿ ಗುರುದಕ್ಷಿಣೆ ಕೊಡಬೇಕು ಅಂತ ಗುರುಗಳಾದ ಪೈಲು ಋಷಿಗಳ ಬಳಿ ಹೋಗಿ ಏನು ಕೊಡಬೇಕು ಅಂತ ಕೇಳ್ತಾನೆ. ಆಗ ಗುರುಪತ್ನಿ ಪೌಷ್ಯ ಮಹಾರಾಜನ ಹೆಂಡತಿಯ ಕಿವಿ ಒಲೆ ಬೇಕು ಅಂತ ಕೇಳ್ತಾರೆ. ಹೌದು, ಪೌಷ್ಯ ಮಹಾರಾಜನ ಹೆಂಡತಿಯ ಕಿವಿ ಓಲೆಗಳನ್ನೇ ಯಾಕೆ ಕೇಳಿದರು ಗುರುಪತ್ನಿ? ಅದಕ್ಕೆ ಕಾರಣ ಆ ಮಹಾರಾಣಿಯ ಪಾತಿವ್ರತ್ಯ. ಪತಿವ್ರತೆಯ ಕಿವಿಯಲ್ಲಿರುವ ಓಲೆಗಳಿಗೆ ಶಕ್ತಿ ಹೆಚ್ಚು. ಅದಕ್ಕಾಗಿ ಆ ಓಲೆಗಳನ್ನು ತಂದುಕೊಡು ಅಂತ ಉದಂಕನಿಗೆ ಕೇಳಿದರು. ಆದರೆ ಉದಂಕನಿಗೆ ಯಾಕೆ ಈ ಕೆಲಸವನ್ನು ವಹಿಸಿದರು ಗುರುಪತ್ನಿ? ಯಾಕೆಂದರೆ ಉದಂಕ ಅಷ್ಟಸಿದ್ಧಿಗಳನ್ನು ಸಿದ್ಧಿಸಿಕೊಂಡಿದ್ದ. ಅಷ್ಟಸಿದ್ಧಿಗಳನ್ನು ಸಿದ್ಧಿಸಿಕೊಂಡವರಿಗೆ ಮಾತ್ರ ಇಂತಹ ಕೆಲಸಗಳನ್ನು ಮಾಡಲಿಕ್ಕಾಗುವುದು. ಆದ್ದರಿಂದಲೇ ಈ ಜವಾಬ್ದಾರಿಯನ್ನು ಉದಂಕನಿಗೆ ಅವರು ನೀಡಿದರು. ಉದಂಕ ಪೌಷ್ಯ ಮಹಾರಾಜನ ಬಳಿ ಹೋಗಿ ಇರೋ ವಿಷಯನ ಹೇಳ್ತಾನೆ. ಉದಂಕ ಕೇಳಿದ್ದು ಪೌಷ್ಯ ಮಹಾರಾಜನ ಹೆಂಡತಿಯ ಕಿವಿ ಓಲೆಯನ್ನು. ಆಗಿನ ಕಾಲದಲ್ಲಿ ಒಬ್ಬ ಶಿಷ್ಯ ತನ್ನ ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತಿದ್ರೆ ಅವನು ಹೋಗಿ ಕೇಳಬೇಕಾಗಿದ್ದು ಮಹಾರಾಜನ. ಅದನ್ನು ಕೊಡಬೇಕಾಗಿದ್ದು ಮಹಾರಾಜನ ಧರ್ಮ ಕೂಡ. ಆದ್ದರಿಂದ ಮಹಾರಾಜ ಈ ಓಲೆಯನ್ನು ಕೊಡಲು ಸಮ್ಮತಿಸ್ತಾನೆ. ಆ ಗುರುದಕ್ಷಿಣೆ ಸಾಮಾನ್ಯವಾದದ್ದಲ್ಲ, ತನ್ನ ರಾಣಿಯ ಕಿವಿ ಓಲೆಗಳು. ಆದರೂ ಅವುಗಳನ್ನು ಕೊಡಬೇಕಾದದ್ದು ಆ ಮಹಾರಾಜನ ಧರ್ಮ. ಆದ್ದರಿಂದ ಒಪ್ಪಿ ತನ್ನ ಮಹಾರಾಣಿಯ ಬಳಿಗೆ ಉದಂಕನನ್ನ ಕಳಿಸ್ತಾನೆ. ಆಗ ಉದಂಕ ಓಲೆಗಳನ್ನು ಪಡೆಯೋಕೆ ಮಹಾರಾಣಿಯ ಬಳಿ ಹೋಗ್ತಾನೆ. ಮಹಾರಾಣಿ ಕೋಣೆಯಲ್ಲಿದ್ದರೂ ಉದಂಕನಿಗೆ ಕಾಣೋದಿಲ್ಲ. ಮತ್ತೆ ಉದಂಕ ಮಹಾರಾಜನ ಬಳಿ ಹೋಗಿ ಇದ್ದ ವಿಷಯವನ್ನ ತಿಳಿಸ್ತಾನೆ. ಆಗ ಮಹಾರಾಜ, ಅವಳು ಪತಿವ್ರತೆಯಾದ ಕಾರಣ ನಿನಗೆ ಕಾಣಲಿಲ್ಲ, ನೀನು ಆಚಮನ ಮಾಡಿಲ್ಲ ಎಂದು ನೆನಪಿಸ್ತಾನೆ.
ಉದಂಕ ಮತ್ತೆ ಆಚಮನವನ್ನ ಮಾಡಿಕೊಂಡು ಬಂದಾಗ ಮಹಾರಾಣಿ ಆಗ ಅವನ ಕಣ್ಣಿಗೆ ಕಾಣ್ತಾರೆ. ಆಗ ಮಹಾರಾಣಿಯ ಬಳಿ ಹೋಗಿ ಗುರುದಕ್ಷಿಣೆಯ ವಿಚಾರವನ್ನ ಪ್ರಸ್ತಾಪಿಸಿದಾಗ ಮಹಾರಾಣಿ ಪತಿವ್ರತೆಯಾದ ಕಾರಣ ತನ್ನ ಗಂಡನ ಮಾತನ್ನ ಮೀರೋದಿಲ್ಲ. ಆ ಓಲೆಗಳನ್ನು ತೆಗೆದು ಉದಂಕನಿಗೆ ಕೊಡುತ್ತಾ ಒಂದು ಎಚ್ಚರಿಕೆಯನ್ನು ಸಹ ನೀಡುತ್ತಾರೆ. ಈ ಓಲೆಗಳನ್ನು ಕದಿಬೇಕು ಅಂತ ತಕ್ಷಕ ಅನ್ನೋ ಕ್ರೂರಿ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಪತಿವ್ರತೆಯಾದ ನನ್ನ ಬಳಿ ಇರೋ ತನಕ ಅದು ಅವನಿಂದ ಸಾಧ್ಯ ಆಗಿಲ್ಲ. ಈಗ ನಿನಗೆ ಕೊಡ್ತಾ ಇದ್ದೇನೆ, ಹುಷಾರು ಅಂತ ಹೇಳಿ ಓಲೆಗಳನ್ನು ಉದಂಕನಿಗೆ ಕೊಡ್ತಾರೆ. ಉದಂಕ ಆ ಓಲೆಗಳನ್ನು ತೆಗೆದುಕೊಂಡು ಬರ್ತಿರೋ ಹೊತ್ತಿನಲ್ಲಿ ಆಚಮನ ಮಾಡೋ ಅನಿವಾರ್ಯತೆ ಎದುರಾಗುತ್ತೆ. ಆಗ ದಡದಲ್ಲಿ ಓಲೆಗಳನ್ನು ಇಟ್ಟು ನೀರಿಗಿಳಿತಾನೆ. ಇನ್ನೇನು ಆಚಮನ ಮುಗಿಸಿ ಮೇಲೆ ಬರೋ ಅಷ್ಟರಲ್ಲಿ ಸನ್ಯಾಸಿಯ ವೇಷದಲ್ಲಿ ಬಂದ ತಕ್ಷಕ ಆ ಓಲೆಗಳನ್ನು ಕದ್ದು ಓಡ್ತಾ ಇರ್ತಾನೆ. ತಕ್ಷಣವೇ ಉದಂಕ ಹೋಗಿ ಅವನನ್ನು ಹಿಡಿದಾಗ ಹಾವಿನ ರೂಪ ಧರಿಸಿ ಹುತ್ತದ ಮೂಲಕ ನಾಗಲೋಕವನ್ನ ಸೇರಿಬಿಡ್ತಾನೆ. ಆಗ ಉದಂಕ ತನ್ನ ಪಲಾಶದಂಡದಿಂದ ಹುತ್ತವನ್ನ ತೊಳ್ತಿರೋ ಹೊತ್ತಿನಲ್ಲಿ ಇಂದ್ರ ಪ್ರತ್ಯಕ್ಷ ಆಗಿ ಒಂದು ಸುರಂಗವನ್ನ ಕೊರೆದು ನಾಗಲೋಕಕ್ಕೆ ಉದಂಕನನ್ನ ಕಳಿಸಿಕೊಡ್ತಾನೆ. ಆಗ ಉದಂಕ ಪಾತಾಳ ಲೋಕಕ್ಕೆ ಹೋಗಿ ತಕ್ಷಕ ಮತ್ತು ಅವನ ಪರಿವಾರಕ್ಕೆ ಪರಿಪರಿಯಾಗಿ ಬೇಡಿಕೊಂಡರೂ ಯಾರೂ ಅವನ ಸಹಾಯಕ್ಕೆ ಬರೋದಿಲ್ಲ. ಆಗ ಒಬ್ಬ ದಿವ್ಯ ಪುರುಷ ಕುದುರೆ ಮೇಲೆ ಬಂದು ಕುದುರೆಯ ಕಿವಿಯಲ್ಲಿ ಗಾಳಿ ಊದುವಂತೆ ಹೇಳುತ್ತಾನೆ. ಉದಂಕ ಗಾಳಿಯನ್ನು ಊದಿದಾಗ ಕುದುರೆಯ ಬಾಯಿಂದ ಹೊರಟ ಜ್ವಾಲೆಯು ಪಾತಾಳ ಲೋಕವನ್ನೆಲ್ಲ ಸುಡಲು ಪ್ರಾರಂಭಿಸುತ್ತದೆ. ಅದಕ್ಕೆ ಹೆದರಿದ ತಕ್ಷಕ ಓಲೆಗಳನ್ನು ಉದಂಕನಿಗೆ ಹಿಂತಿರುಗಿಸುತ್ತಾನೆ. ಉದಂಕ ಆ ಕಿವಿ ಓಲೆಗಳನ್ನು ತೆಗೆದುಕೊಂಡು ಹೋಗಿ ಗುರುದಕ್ಷಿಣೆಯಾಗಿ ಗುರುಪತ್ನಿಗೆ ಕೊಡ್ತಾನೆ. ಇಷ್ಟು ಕಾಟ ಕೊಟ್ಟ ತಕ್ಷಕನ ಬಗ್ಗೆ ಇರೋ ಕೋಪವನ್ನ ಜನಮೇಜಯನ ಮನಸ್ಸಿನಲ್ಲೂ ಬರೋ ಹಾಗೆ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಜನಮೇಜಯ, ನಿನ್ನ ತಂದೆ ಪರೀಕ್ಷಿತನ ಸಾವಿಗೆ ಕಾರಣ ತಕ್ಷಕ. ಹಾವುಗಳು ಹುಟ್ಟುತ್ತಲೇ ಕ್ರೌರ್ಯವನ್ನ ಹೊಂದಿರುತ್ತವೆ. ಆದ್ದರಿಂದ ನಿನ್ನ ತಂದೆಗೆ ಆದ ಪರಿಸ್ಥಿತಿ ನಿನಗೂ ನಿನ್ನ ಪ್ರಜೆಗಳಿಗೂ ಆಗುತ್ತದೆ. ಹಾಗಾಗಿ ಈ ಯಜ್ಞವನ್ನ ನೀನು ಮಾಡಲೇಬೇಕು, ಮಾಡಿ ಆ ಸರ್ಪಗಳನ್ನು ಆಹುತಿ ಕೊಡಲೇಬೇಕು ಅಂತ ಹೇಳಿ ಜನಮೇಜಯನಿಗೆ ಕೋಪ ಬರುವ ಹಾಗೆ ಮಾಡುತ್ತಾನೆ. ಸರ್ಪಯಾಗ ಮಾಡೋದಕ್ಕೆ ಒಪ್ಪಿಸ್ತಾನೆ. ಆಗ ಜನಮೇಜಯ ಎಲ್ಲಾ ಋತ್ವಿಜರನ್ನ ಕರೆಸಿ, ಋತ್ವಿಜರೇ, ನಮ್ಮ ತಂದೆ ಪರೀಕ್ಷಿತ ಮಹಾರಾಜನ ಸಾವಿಗೆ ಕಾರಣ ತಕ್ಷಕ. ಆ ದುಷ್ಟ ತಕ್ಷಕನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಸಂಕಲ್ಪ ಮಾಡಿದ್ದೇನೆ. ಅದಕ್ಕಾಗಿ ನಾನು ಏನು ಮಾಡಬೇಕು ಎಂದು ಎಲ್ಲಾ ಋತ್ವಿಜರಲ್ಲಿ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಋತ್ವಿಜರು, ಮಹಾರಾಜ, ನೀನು ಮಾಡುವ ಸಲುವಾಗಿಯೇ ದೇವತೆಗಳಿಂದ ನಿರ್ದಿಷ್ಟವಾದ ಸರ್ಪಸತ್ರ ಅನ್ನುವ ಮಹಾಯಾಗ ಇದೆ. ಅದನ್ನ ನೀನು ಮಾಡುವುದರ ಉಲ್ಲೇಖ ಪುರಾಣಗಳಲ್ಲಿಯೂ ಇದೆ. ಹಾಗೆ ಅದರ ಅರ್ಹತೆ ನಿನಗೆ ಮಾತ್ರ ಇದೆ ಅಂತ ಹೇಳ್ತಾರೆ. ಆಗ ಬಹಳ ಸಂತೋಷಪಟ್ಟ ಜನಮೇಜಯ, ಹಾಗಾದರೆ ಬೇಗ ಈ ಯಾಗವನ್ನು ಮಾಡಬೇಕಿದೆ ಎಂದು ಹೇಳಿ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲು ಹೇಳುತ್ತಾನೆ. ಹಾಗೆಯೇ ಆ ಸಿದ್ಧತೆ ಕೂಡ ನಡೆಯುತ್ತದೆ. ಆದರೆ ನಿಮಗೆಲ್ಲ ಒಂದು ಅನುಮಾನ ಬಂದಿರಬೇಕು, ಜನಮೇಜಯನಿಗೆ ಮಾತ್ರ ಈ ಯಾಗ ಮಾಡೋ ಅರ್ಹತೆ ಯಾಕಿದೆ ಅಂತ. ಅದನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತ.